ಮೂಳೆಗಳನ್ನು ಸ್ಟ್ರಾಂಗ್ ಮಾಡೋ ಶಕ್ತಿ ಈ ಗಿಡಕ್ಕಿದೆ. ಜ್ಞಾಪಕ ಶಕ್ತಿನೂ ಇದರಲ್ಲಿ ಹೆಚ್ಚಾಗುತ್ತೆ. ಇದು ಮುಂಗರ ಬಳ್ಳಿ ಅಂತ ಹೆಸರು. ಈ ಮುಂಗರ ಬಳ್ಳಿ ಯಾಕೆಂದರೆ ಜಾಯಿಂಟ್ ಪೇನ್ ಯಾರಿಗೆ ಇರುತ್ತೆ ಹೆಚ್ಚಾಗಿ ಕಾಲು ಮುರ್ಕೊಂಡವ್ರಿಗೆ ಸಮೇತ ಇದು ಔಷಧಿ ಕೊಡ್ತಾರೆ. ಇದರಲ್ಲಿ ಈ ಜಾಯಿಂಟ್ ಯಾವ್ದು ರೀತಿ ಇದು ಗಂಟಿದೆ ಅದಕ್ಕೋಸ್ಕರ ಮುಂಗರ ಬಳ್ಳಿ ಅಂತಾರೆ. ಇದು ಗೆಣ್ಣಿಗೂ ಚಿಗುರುತ್ತೆ, ಅದು ಎಲ್ಲಿ ಹಾಕಿದ್ರೂ ಹುಟ್ಕೊಂಡ್ಬಿಡುತ್ತೆ. ಅಷ್ಟು ಈಸಿಯಾಗಿ ಬೆಳೆಯುವಂಥ ಸಸ್ಯ ಇದು. ಹೆಚ್ಚಾಗಿ ಕೀಲು ನೋವಿಗೆ ಹೆಚ್ಚಾಗಿ ಉಪಯೋಗಿಸ್ತಾರೆ. ಆಮೇಲೆ ಇದನ್ನ ಚಟ್ನಿ ಮಾಡ್ಬೋದು. ಈ ತುದಿ ಭಾಗವನ್ನು ಕಟ್ ಮಾಡಿ ಈ ಮೇಲ್ಗಡೆ ಸ್ಕಿನ್ ಔಟ್ ಮಾಡಿ, ಸ್ಕಿನ್ ಇಡಬಾರ್ದು, ಇಟ್ಟರೆ ಬಾಯಲ್ಲಿ ತಿನ್ನೋಕ್ಕಾಗಲ್ಲ, ಬಾಯೆಲ್ಲ ತುರಿಕೆ ಬರುತ್ತೆ. ಇದನ್ನ ಕ್ಲೀನಾಗಿ ಕೈಯು ಕಟ್ತಾ ಬರುತ್ತೆ. ಪ್ಲಾಸ್ಟಿಕ್ ಕವರ್ ಹಾಕೋಬೇಕಿಲ್ಲ, ಇಲ್ಲಾಂದ್ರೆ ಕೈ ತುರಿಕೆ ಬಂದ್ಬಿಡುತ್ತೆ. ಇದನ್ನ ಹೆಚ್ಚಾಗಿ ಚಟ್ನಿ ಮಾಡಿ ಉಪಯೋಗಿಸ್ತಾರೆ. ಈ ಮುಂಗರ ಬಳ್ಳಿಗೆ ಭಾಳ ಔಷಧಿ ಸಸ್ಯ ಇದು. ಇದು ನೀವು ಎಲ್ಲರೂ ಇದನ್ನು ಒಂದು ಬುಡ ತಗೊಂಡು ನಿಮ್ಮ ಮನೇಲಿ ಯಾವುದೋ ಒಂದು ಗಿಡದ ಬುಡದಂಗೆ ನೆಟ್ಟರು ಸಾಕು, ತನ್ನಷ್ಟು ತಾನೇ ಚಿಗುರುತ್ತೆ, ಬೆಳೆಯುತ್ತೆ. ಮೂಳೆಗಳನ್ನು ಎಷ್ಟು ಸದೃಢ ಮಾಡುತ್ತೆ ಅಂದರೆ ಅಷ್ಟು ಆಯುರ್ವೇದಿಕ್ ಇದು. ಹಿಂದೆ ಉಪಯೋಗಿಸ್ತಿದ್ರು, ಯಾರೂ ಮಾಡೋದಿಲ್ಲ. ಈಗಿನ ಕಾಲದವರಿಗೆಲ್ಲ ಆಸ್ಪತ್ರೆ ಇದೆ, ಸೀದಾ ಹೋಗ್ತಾರೆ. ಇದು ಆರೋಗ್ಯ ಭಾಗವನ್ನು ಶುದ್ಧಿ ಮಾಡೋದು, ಜ್ಞಾಪಕ ಶಕ್ತಿನೂ ಇದರಲ್ಲಿ ಹೆಚ್ಚಾಗುತ್ತೆ. ಆದರೆ ಇದು ಔಷಧಿಗೆ ಬರುತ್ತೆ. ಒಳ್ಳೆ ಔಷಧಿ ಗಿಡ ಮಾಡ್ಕೊಳ್ಳಿ. ಇದು ಕೆಲವರಿಗೆ ಅತ್ಯುತ್ತಮವಾಗಿ ಮನೆ ಹತ್ರ ಹಾಕೋಬಿಡಿ, ಎಲ್ಲರಿಗೂ ಚೆನ್ನಾಗಿ ಬೆಳೀತೈತೆ. ಜಾಯಿಂಟ್ ಫಸ್ಟ್ ಸ್ಟ್ರಾಂಗ್ ಮಾಡೋ ಅಂಥ ಶಕ್ತಿ ಈ ಬಳ್ಳಿಗಿದೆ.